ನಮಸ್ಕಾರ ಸ್ನೇಹಿತರೆ. 7 ರಾಜ್ಯಗಳ 13 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯಿತು. ಆ 13 ಕ್ಷೇತ್ರಗಳಲ್ಲಿ ಬಿಜೆಪಿ ಕೇವಲ 2 ಸ್ಥಾನವನ್ನು ಮಾತ್ರ ಗೆದ್ದುಕೊಂಡಿದೆ. ಇನ್ನು ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆದ್ದರೆ ಉಳಿದ ಎಲ್ಲ ಕ್ಷೇತ್ರವನ್ನು ಕೂಡ ಇಂಡಿಯಾ ಗಠಬಂಧನ್ ಗೆದ್ದುಕೊಂಡಿದೆ. ಇಲ್ಲಿ ಮುಖ್ಯವಾದ ವಿಚಾರ ಏನಂದರೆ, ಬದ್ರಿನಾಥದಲ್ಲಿ ಬಿಜೆಪಿ ಸೋತಿದೆ. ಉತ್ತರಾಖಂಡದಲ್ಲಿ 2 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಿತು. ಒಂದು ಮಂಗಳೂರು, ಇನ್ನೊಂದು ಬದ್ರಿನಾಥ. ಮಂಗಳೂರು ಕ್ಷೇತ್ರದ ಚುನಾವಣೆ ಬಗ್ಗೆ ಮಾತಾಡೋದಾದರೆ, ಈ ಕ್ಷೇತ್ರದಲ್ಲಿ BSP ಕೂಡ ಮುಸ್ಲಿಂ ಕ್ಯಾಂಡಿಡೇಟನ್ನೇ ಅಭ್ಯರ್ಥಿಯನ್ನಾಗಿ ಮಾಡ್ತು. ಕಾಂಗ್ರೆಸ್ ಕೂಡ ಮುಸ್ಲಿಂ ಅವರಿಗೆ ಅವಕಾಶ ನೀಡಿತು. BJP ಹಿಂದೂಗಳಿಗೆ ಅವಕಾಶವನ್ನು ನೀಡಿತು. ಇಲ್ಲಿ BSP ಮುಸ್ಲಿಮರಿಗೆ ಅವಕಾಶ ನೀಡೋದಕ್ಕೆ ಮುಖ್ಯ ಕಾರಣ ಅಂದರೆ, ಕಾಂಗ್ರೆಸ್ನ ಓಟನ್ನು BSP ಪಡಿಬೇಕು, ಆ ಮೂಲಕ BJPಯನ್ನು ಗೆಲ್ಲಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ BSP ಮತ್ತು BJP ಪ್ಲಾನ್ ಮಾಡಿ ಮುಸ್ಲಿಂ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸಿದರು. ಅದರ ನಂತರ ಚುನಾವಣೆ ಸಮಯದಲ್ಲೂ ಕೂಡ ಅನೇಕ ಮುಸಲ್ಮಾನರಿಗೆ ಮತಾಚರಣೆ ಮಾಡೋಕ್ಕೆ ಅವಕಾಶವನ್ನೇ ನೀಡಲಿಲ್ಲ. ಮತಗಟ್ಟೆಗೆ ಬಂದಂತಹ ಆ ಮತದಾರರನ್ನು, ಮುಸ್ಲಿಂ ಮತದಾರರನ್ನು ಬೈದು ಹಿಂದೆ ಕಳಿಸಿದಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ, ಕೆಲವು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಕೆಲವು TV ಚಾನಲ್ ಕೂಡ ಅದನ್ನು ಪ್ರಸಾರ ಮಾಡಿತು. ಆ ಮಟ್ಟದಲ್ಲಿ ಅಲ್ಲಿ ಚುನಾವಣೆ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡಂಥ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಅಂಥ ಕ್ಷೇತ್ರಗಳು ಕೂಡ ಅಲ್ಲಿ ಕಾಂಗ್ರೆಸ್ ಗೆದ್ದಿತು. ಇದಕ್ಕೆ BJP ಅವರ ವಾದ ಏನಂತಂದರೆ, ಅದು ಮುಸ್ಲಿಮರು ಜಾಸ್ತಿ ಇರುವಂತಹ ಕ್ಷೇತ್ರ, ಅಲ್ಲಿ ಕಾಂಗ್ರೆಸ್ನ ಗೆಲುವು ಸಹಜ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸರಿ, ಬದ್ರಿನಾಥಕ್ಕೆ ಬರೋಣ. ಬದ್ರಿನಾಥದಲ್ಲಿ 97.7% ಜನರು ಹಿಂದೂಗಳೇ ಇದ್ದಾರೆ. 97% ಜನರು ಹಿಂದೂಗಳೇ ಇರುವಂಥ ಕ್ಷೇತ್ರ. ನಂತರ ಅಲ್ಲಿ BJP ಯಾವ ರೀತಿ ಚುನಾವಣೆಯನ್ನು ಎದುರಿಸೋಕ್ಕೆ ಪ್ಲಾನ್ ಮಾಡ್ತು ಅಂದರೆ, ಕಂಪ್ಲೀಟಾಗಿ ಧಾರ್ಮಿಕವಾಗಿ ಧರ್ಮಗಳನ್ನು ಬಳಸ್ಕೊಂಡು ಆ ಧಾರ್ಮಿಕತೆಯನ್ನು ಅಟ್ಯಾಚ್ಮೆಂಟ್ನ ಮೂಲಕ ಚುನಾವಣೆ ಪ್ರಚಾರಕ್ಕೆ ಹೋಯಿತು. ಏನೇ ಧಾರ್ಮಿಕವಾಗಿ ಬಳಸ್ಕೊಂಡ್ರು ಕೂಡ ಅಯೋಧ್ಯೆಯ ನಂತರ ಬದ್ರಿನಾಥದಲ್ಲೂ ಕೂಡ BJPಗೆ ಹೀನಾಯವಾಗಿ ಸೋಲಾಯಿತು. ಎರಡನೇದು ಬಿಹಾರಕ್ಕೆ ಬರಬೇಕಂದ್ರೆ ನೋಡಿ, ಅಲ್ಲಿ ಕೂಡ ಒಬ್ಬ ಪಕ್ಷೇತರ ಅಭ್ಯರ್ಥಿ ಅಲ್ಲಿ ಗೆದ್ದರು. ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ರಚನೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಂಥ ಒಂದು ಪಕ್ಷ ಅಲ್ಲಿದ್ದರೂ ಕೂಡ ಅಲ್ಲಿ ಅವರಿಗೆ ಜಯ ಸಿಗಲಿಲ್ಲ. ಪಕ್ಷೇತರ ಅಭ್ಯರ್ಥಿಯಲ್ಲಿ ಅಲ್ಲಿ ಗೆದ್ದರು. ತಮಿಳುನಾಡಲ್ಲೂ ಕೂಡ DMK ಜಯಗಳಿಸ್ತು. ಪಂಜಾಬಲ್ಲಿ ಒಂದು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಜಯಗಳಿಸ್ತು. ಇನ್ನು ಪಶ್ಚಿಮ ಬಂಗಾಳದಲ್ಲಿ 4 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಿತು. ಆ 4ಕ್ಕೆ 4 ಕ್ಷೇತ್ರ ಕೂಡ TMC ಗೆದ್ದುಕೊಂಡಿದೆ. ಹಿಮಾಚಲ ಪ್ರದೇಶದಲ್ಲಿ 3 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಅಲ್ಲಿ 2 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಂಡ್ರೆ 1 ಕ್ಷೇತ್ರವನ್ನು ಮಾತ್ರ BJP ಗೆದ್ದುಕೊಂಡಿದೆ. ಕೇಂದ್ರ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ, BJP ಮತ್ತು ಸಮ್ಮಿಶ್ರ ಸರ್ಕಾರ, NDA ಸಮ್ಮಿಶ್ರ ಸರ್ಕಾರ ರಚನೆ ಆದ ನಂತರ ನಡೆದಂತಹ ಚುನಾವಣೆಯಲ್ಲಿ 13 ಕ್ಷೇತ್ರದಲ್ಲಿ BJP ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿದೆ. ಅಂದರೆ ಮತದಾರ ಈಗ ನಿಜವಾಗ್ಲೂ ಯಾರಿಗೆ ಮತ ನೀಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಅನೇಕ ರಾಜ್ಯದಲ್ಲಿ ಚುನಾವಣೆ ನಡೆಯಲಿದೆ. ಮುಂಬೈ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಮತದಾರ ಸರಿಯಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿ, ತಮ್ಮ ಕ್ಷೇತ್ರಕ್ಕೆ ಉತ್ತಮ ರೀತಿಯಾಗಿ ಕೆಲಸ ಮಾಡುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ. ಇತ್ತೀಚೆಗೆ ಬಾಂಬೆಯಲ್ಲಿ ಒಂದು ಘಟನೆ ನಡೀತು. ಅಲ್ಲಿ ಕ್ರಾಸ್ ವೋಟಿಂಗ್ ಮಾಡಿಸಿದ್ರು. ಕಾಂಗ್ರೆಸ್ ಕಡೆಯಿಂದನೇ ಕ್ರಾಸ್ ವೋಟಿಂಗು ಮಾಡಿಸಿದ್ರು. ಯಾಕೆ ಇಂಥ ಅಭ್ಯರ್ಥಿಗಳಿಗೆ ಮಣೆ ಹಾಕಬೇಡಿ, ಇಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಡಿ ಅಂದರೆ, ದುಡ್ಡಿಗೋಸ್ಕರ ತಮ್ಮ ಆ ಒಂದು ಪದವಿಯನ್ನೇ ಮಾರಿಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ಯಾವತ್ತೂ ಕೂಡ ಜನರು ಮತ ಹಾಕಬಾರ್ದು. ಅಂಥವರಿಂದನೇ ಇಡೀ ಒಂದು ಸಮಾಜ ಮತ್ತು ಇಡೀ ಒಂದು ದೇಶದ ಪರಿಸ್ಥಿತಿಯೇ ಹಾಳಾಗುವಂಥ ಮಟ್ಟಕ್ಕೆ ಬಂದು ನಿಂತಿದೆ. ಅನೇಕ ವರ್ಷಗಳಿಂದ, ಸುಮಾರು ಒಂದು 10 ವರ್ಷಗಳಲ್ಲಿ ನಾವು ಲೆಕ್ಕ ಆಗೋದು ಕೂಡ ಕಮ್ಮಿ ಅಂದ್ರೂ 2000ರಿಂದ 2000ಕ್ಕೂ ಅಧಿಕ ಈ ರೀತಿ ಪಕ್ಷಾಂತರವಾಗಿ ಹೋದ, ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹೋದವರು ಅನೇಕ ರೀತಿಯಾದಂಥ ವಿಚಾರಗಳು ನಡೆದಿದೆ.
ಒಬ್ಬರು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದಾಗ, ರಾಜೀನಾಮೆ ಕೊಟ್ಟು ಹೋದಾಗ ಅಲ್ಲಿ ನಡೆಯುವಂಥ ಚುನಾವಣೆಗೆ ಖರ್ಚಾಗೋ ದುಡ್ಡು ಕೂಡ ನಿಮ್ಮಂಥ ಬಡವರು, ಪ್ರತಿಯೊಬ್ಬರು ದೇಶದ ಪ್ರಜೆಗಳು ಕಟ್ಟಿದಂಥ ಟ್ಯಾಕ್ಸ್ ದುಡ್ಡಿಂದನೇ ಅಲ್ಲಿ ಖರ್ಚು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಯಾರನ್ನೇ ಒಬ್ಬರನ್ನ ಆಯ್ಕೆ ಮಾಡಬೇಕಾದ್ರೆ ಉತ್ತಮ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅನ್ನೋದೇ ಒಂದು ಉದ್ದೇಶವಾಗಿದೆ. ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಹೇಳಿಕೊಳ್ಳುವಂಥ BJP ಪಕ್ಷ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದರೂ ಕೂಡ 13 ಕ್ಷೇತ್ರಗಳಲ್ಲಿ ಕೇವಲ 2 ಕ್ಷೇತ್ರವನ್ನು ಗೆದ್ದುಕೊಂಡದನ್ನು ನೋಡಿದ್ರೆ ಖಂಡಿತವಾಗಿಯೂ ಮತದಾರ ನಿಜವಾಗ್ಲೂ ಪ್ರಗತಿಯ ಪರ ಮತ ನೀಡಬೇಕು ಅನ್ನೋ ಉದ್ದೇಶದಿಂದ ಮತವನ್ನ ಈಗ ನೀಡ್ತಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿದೆ. ಯಾರೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಜಾತಿ ಧರ್ಮವನ್ನು ಇಟ್ಕೊಂಡು ಒಬ್ಬರು ಮಧ್ಯೆ ಒಬ್ಬರನ್ನ ಮನಸ್ತಾಪವನ್ನು ಮಾಡೋ ರೀತಿಯಲ್ಲಿ ಪ್ರಚಾರಗಳನ್ನು ಮಾಡಿ, ಭಾಷಣ ಮಾಡಿ, ಈ ರೀತಿ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಗೆ ನಿಂತರೂ ಕೂಡ ಅಂಥ ಅಭ್ಯರ್ಥಿಗಳನ್ನು ಮುಲಾಜಿಲ್ಲದೆ ಭಾರತ ಜನತೆ ಮತ್ತು ಕನ್ನಡ ಜನತೆ ಕೂಡ ಸೋಲಿಸಬೇಕು ಅನ್ನುವುದೇ ನಮ್ಮ ಕರುನಾಡ ಸೇವಕರ ಪಕ್ಷದ ಉದ್ದೇಶ ಕೂಡ ಆಗಿದೆ. ಜಾತಿ ಧರ್ಮ ಅನ್ನೋದು ನಮ್ಮ ಮನೆಯೊಳಗಿರಲಿ, ಸಮಾನತೆ ಅನ್ನೋದು ಸಮಾಜದಲ್ಲಿರಲಿ. ನಮಸ್ಕಾರ ಸ್ನೇಹಿತರೆ.